ಒಂದ್ ಕೆಲ್ಸ ಮಾಡು, ನಿನ್ ಜೊತೆ ನಾನು ನಿಮ್ ಊರಿಗೆ ಬರ್ತೀನಿ. ನಿನ್ ತಂಗಿನೂ ಕರ್ಕೊಂಡು ನೀನ್ ನಮ್ಮೂರಿಗೆ ಬಂದ್ಬಿಡು. ನಮ್ಮನೇಲೇ ಇರಪ್ಪ. ಇಷ್ಟ ಇದ್ರೆ ಮುಂದಕ್ಕೆ ಹೋದು, ಇಲ್ಲ ಅದ್ರ ಕೆಲ್ಸ ನೋಡು. ಥ್ಯಾಂಕ್ಸ್ ಕಣೋ. ಸಖತ್ತಾಗಿ ಜಾಕ್ ಹಾಕ್ತೀಯ ಕಣೋ. ನೀನೀಗ ಊರಿಗೆ ಹೋಗ್ತಾರದು ಇವನ್ಗೋಸ್ಕರನೋ ಅಥವಾ ಶ್ವೇತಂಗೋಸ್ಕರನೋ? ಏಯ್ ನಿಜ ಹೇಳು, ಶ್ವೇತಂಗೋಸ್ಕರನಾ? ಸುಳ್ಳು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಶ್ವೇತಂಗೋಸ್ಕರ ಅಲ್ಲ. ಅಯ್ಯೋ, ನನಗೀಗ ಅರ್ಥ ಆಯ್ತು. ನೀನನ್ನ ಬೆಂಗಳೂರೆಲ್ಲ ಸುತ್ಸಿ ಈ ಸೀರೆ ತಗೊಂಡಿದ್ದು ನಿಮ್ಮ ಅಮ್ಮಂಗೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಶ್ವೇತಂಗೆ. ಎಲ್ಲ ವರದಿ ಒಪ್ಪಿಸ್ಬೇಡ ಕಣೆ. ಏನೋ ಬದ್ಲಾಗಲ್ಲ ನೀನು? ಅವಳು ಹೇಳ್ತಿರೋ ನಿಜನಾ? ನೋಡೋ, ಲಂಡನ್ ರಾಣಿ ಫಸ್ಟ್ ಟೈಮ್ ಇಂಡಿಯಾಗ್ ಬರ್ತಾ ಇದ್ದಾಳೆ. ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಅವಳಿಗೆ ನಾ ಗಿಫ್ಟ್ ಕೊಟ್ಟು ವೆಲ್ಕಮ್ ಮಾಡ್ಕೋಬೇಕಾ ಬೇಡ? ಅನ್ನೋ ಕೋತಿ ಅನ್ನೋ ಡಬ್ಬ ನನ್ ಮಗ ಅನ್ನೋ ಕ್ಯಾ ಕರೆ ಯಾರ್ ಫಿರ್ ಬಿ ದಿಲ್ ಹಿಂದೂಸ್ತಾನಿ ಯಾರ್. ನೀನೇನಾದ್ರೂ ನನ್ನ ಹಿಂದೆ ಬಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಾಗ ಬಿಡಲ್ಲ ನನ್ ಈ ಪಾಪಿ ಕಾಲೇಜ್ ಫೂಲ್ ಮಾಡಿದ್ರು ನನ್ನ ಬ್ಯಾಡವ್ವ. ಈ ಕಾಲೇಜ್ ಏನೋ ಅಪ್ಪಾಜಿ ಇದು ನೆಟ್ ಬೋಲ್ಟ್ ಕಳ್ಚೋಗಿರೋ ಕಾರ್ ತರ ಫೀಲ್ ಮಾಡ್ತಿದ್ಯಲ್ಲ, ಯಾಕೆ ಮತ್ತೆ ಫೇಲ್ ಆಗೋದಾ? ಮತ್ತೆ ಫೇಲ್ ಆದೆ ಅಂತ ಫೀಲ್ ಮಾಡ್ತಿಲ್ಲ, ಹುಡುಗಿರ್ ಮುಂದೆ ಮತ್ತೆ ಫೂಲ್ ಆದ್ನಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಫೂಲ್ ಕಂಡ್ ಹುಡುಗಿರಿಂದ ಸುತ್ತಿದ್ರೆ ಹೀಗೆ ಆಗೋದು. ನೋಡು, ನಮಗ್ ಗೊತ್ತಿರೋ ಯಾವ್ದಾದ್ರು ಹುಡುಗಿನ ಟ್ರೈ ಮಾಡ್ಬೇಕು, ಗೊತ್ತಾಯ್ತಾ? ಸಿಕ್ತಾಳ? ಹಾ, ಸತ್ಯವಾಗ್ಲೂ ಸಿಕ್ತಾಳ. ಸಿಕ್ಬಿಟ್ಲು. ಥ್ಯಾಂಕ್ಸ್. ಯಾಕೋ ಸತ್ಯನ್ ಟ್ರೈ ಮಾಡು ಅಂದಿತ್ತು. ನಾನೆಲ್ಲ ಹೇಳ್ದೆ. ಸತ್ಯವಾಗ್ಲೂ ಸತ್ಯ ಸಿಕ್ತಲೆ ಅಂತ ನೀನೇ ತರ ಹೇಳಿದ್ ಬಂದ್ಬಿಟ್ಲು. ಎಲ್ಲೋದ್ರು? ಏನೇ ಹೇಗಿದ್ದಾಳವಳು? ಯಾರು? ಅದೇ ನಿನ್ ಆಕ್ಸಿಡೆಂಟ್ ಗಿರಾಕಿ ಶ್ವೇತಾ. 2 ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಮಲ್ಲಿಟ್ಕೊಂಡಿದ್ಯಲ್ಲ, ಅವಳ ಜೊತೆ ಏನ್ ನಡೆಸ್ತಾ ಇದ್ಯಾ? ನೋಡು ಸತ್ಯ, ಏನಪ್ಪ ನಂಗೆ ಸತ್ಯನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅದಕ್ಕೆ ನಾನೇನೇ ಮಾಡ್ಲಿ? ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಸತ್ಯಂಗ್ ಸೆಟ್ ಮಾಡ್ಕೊಡು. ಧಾರಾಳ ಮಾಡ್ಕೊಳಪ್ಪ, ಯಾರು ಬೇಡ ಅಂದ್ರು. ನೀನ್ ಹೊಟ್ಟೆ ತಣ್ಣಗಿರ್ಲಿ. ಬಾ ಸತ್ಯ ಬಾ. ಹೇ, ಏನೋ ಇದು? ಏನಿಲ್ಲ ಕಣೆ, ಅವನು ನಿನ್ನ ಲವ್ ಮಾಡ್ತಾನಂತೆ, ನಾನ್ ಮದ್ದಿಗ್ ಬರಬಾರ್ದಂತೆ ಅಷ್ಟೇ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಮಿಸ್ಟರ್ ಬೀನ್ಗೆ ಈ ಮಿರ್ಚಿ ಮಸಾಲ ಮ್ಯಾಚೇ ಆಗಲ್ಲ. ಅಳ್ಬೇಡಯ್ಯ, ನಾನ್ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಸತ್ಯ, ನೀನ್ ಇಷ್ಟು ಡೈರೆಕ್ಟ್ ಆಗಿ ಹೇಳಿದ್ರೆ ಅವನಿಗೆ ಫೀಲ್ ಆಗಲ್ವಾ? ಅವನೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ಕೋತಾನೆ? ಕೈ ಕಚ್ಕೋತಾನೆ, ಇಲ್ಲ ಕೈ ಮಡ್ಚಿಟ್ಕೋತಾನೆ. ಹಾಗಲ್ಲ ಸತ್ಯ, ಅವನು ಮೊದ್ಲೇ ಸೆನ್ಸಿಟಿವ್. ನೀನ್ ಕಾಟ ತಡಿಲಾರ್ದೆ ಅವನೇ ಸೈಲೆಂಟ್ ಆಗಿ ಸೈಡ್ ಹೋಗ್ಬಿಡ್ತಾನೆ. ಪ್ಲೀಸ್ ಅಪ್ಪಾಜಿ. ಗಜ, ನಮ್ಮಿಬ್ರು ಮಧ್ಯೆ ಗಜ ಇದ್ರೆ ಮಜಾ ಇರಲ್ಲ.